ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಟ್ರೈ ಅನ್ನೋ ಒಂದು ಡೇಟಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಟ್ರೈ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂಸ್ಡ್ ಫಾರ್ ಸ್ಟೋರಿಂಗ್ ವರ್ಡ್ಸ್ ಆರ್ ಸ್ಟ್ರಿಂಗ್ಸ್ ಎಫಿಷಿಯೆಂಟ್ಲಿ. ಓಕೆನಾ. ಸೊ ಈ ವರ್ಡ್ಸ್ನ ಸ್ಟೋರ್ ಮಾಡೋಕ್ಕೆ ನಾವು ಈ ಟ್ರೈ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ನೀವು ಗೂಗಲಲ್ಲಿ ಆಟೋ ಕಂಪ್ಲೀಟ್ ನೋಡಿರ್ತೀರಾ, ಮತ್ತು ಯಾವ್ದಾದ್ರು ಇವಾಗ ಏನಾದ್ರು ವರ್ಡ್ ಕೊಡ್ತೀರಾ, ಏನೋ ಒಂದು 2 ಲೆಟರ್ ಟೈಪ್ ಮಾಡಿದ ತಕ್ಷಣ ಆಟೋ ಸಜೆಷನ್ಸ್ ಬರುತ್ತಲ್ಲ, ಅದೆಲ್ಲ ಬಂದ್ಬಿಟ್ಟು ಈ ಅಪ್ಲಿಕೇಶನ್ಸ್ ಆಫ್ ಟ್ರೈ. ಓಕೆನಾ. ಸೊ ಒಂದು ಡೆಫಿನೇಷನ್ ಪ್ರಕಾರ ನೋಡ್ತೀನಿ ಅಂತ ಹೇಳಿದ್ರೆ, ವಾಟ್ ಈಸ್ ಟ್ರೈ? ಟ್ರೈ ಇಸ್ ಎ ಟ್ರೀ ಲೈಕ್ ಡೇಟಾ ಸ್ಟ್ರಕ್ಚರ್ ಯೂಸ್ ಟು ಸ್ಟೋರ್ ಸ್ಟ್ರಿಂಗ್ಸ್ ಆರ್ ವರ್ಡ್ಸ್. ಓಕೆನಾ. ಸ್ಟ್ರಿಂಗ್ಸ್ ಮತ್ತು ವರ್ಡ್ಸ್ನ ಸ್ಟೋರ್ ಮಾಡೋಕ್ಕೆ ನಾವು ಟ್ರೈ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಅದನ್ನು ನಾವು ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪ್ರಿಫಿಕ್ಸ್ ಟ್ರೀ ಅಂತ ಕರಿತೀವಿ. ಸೊ ಇವಾಗ ಟ್ರೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ವರ್ಡ್ಸ್ ಆರ್ ಸ್ಟ್ರಿಂಗ್ಸ್ನ ಅಟ್ ಎ ಟೈಮ್ ಒನ್ಸ್ ಸ್ಟೋರ್ ಮಾಡೋದ್ರ ಬದಲು ನಾವು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸ್ಟೋರ್ ಮಾಡ್ತೀವಿ. ಸೊ ಅದಕ್ಕೆ ನಮಗೆ ಸರ್ಚಿಂಗು ತುಂಬ ಫಾಸ್ಟಾಗಿ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಹೋಗೋದು ಟ್ರೈ ಯಾವ ಥರ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 4 ವರ್ಡ್ಸ್ ಇದೆ. ಸೊ ಕ್ಯಾಟು, ಕ್ಯಾನು, ಕಾರು, ಡಾಗ್ ಅಂತ ಹೇಳಿ. ಓಕೆನಾ. ಸೊ ಫಸ್ಟು ಒಂದು ರೂಟ್ ನೋಡ್ ಕ್ರಿಯೇಟ್ ಆಗುತ್ತೆ. ಆಫ್ಟರ್ ದಟ್ ಸಿ ಅನ್ನೋದು ಒಂದು ನೋಡು, ಪ್ರತಿಯೊಂದು ಕ್ಯಾರೆಕ್ಟರು ಒಂದೊಂದು ನೋಡು. ಓಕೆನಾ. ಸೊ ಸಿ ಮತ್ತು ಇವಾಗ ಕ್ಯಾಟು, ಕ್ಯಾನು, ಕಾರಲ್ಲಿ ಸಿ ಎ ಕಾಮನ್ ಇದೆ ಅಲ್ವಾ. ಸೊ ಸಿ ಎ ಕಾಮನ್ ಇರೋದ್ರಿಂದ, ಸೊ ಇವಾಗ ಈ 3 ವರ್ಡ್ಸ್ ಕ್ಯಾಟ್, ಕ್ಯಾನ್, ಕಾರ್, ಇಟ್ ವಿಲ್ ಶೇರ್ ದ ಸೇಮ್ ಪ್ರಿಫಿಕ್ಸ್, ಸಿ ಎನ ಶೇರ್ ಮಾಡ್ತವೆ. ಆಫ್ಟರ್ ದಟ್ ಕ್ಯಾಟ್ಗೆ ಟಿ ಸಪ್ರೇಟ್ ಆಗುತ್ತೆ, ಆಮೇಲೆ ಕ್ಯಾನ್ಗೆ ಎನ್ ಇದು ಆ್ಯಡ್ ಆಗುತ್ತೆ ಕ್ಯಾರೆಕ್ಟರು, ಆ್ಯಂಡ್ ಕಾರ್ಗೆ ಆರ್ ಆ್ಯಡ್ ಆಗುತ್ತೆ. ಸೊ ಮತ್ತು ಸಿನ್ಸ್ ಇವಾಗ ಈ 3 ಬಂದ್ಬಿಟ್ಟು ಸೇಮ್ ಪ್ರಿಫಿಕ್ಸ್ನ ಶೇರ್ ಮಾಡೋದ್ರಿಂದ ನಾವು ಸರ್ಚಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಈಸಿಲಿ ಫಾಸ್ಟಾಗಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಡಾಗ್ ಅಂತ ಇದೆ. ಸೊ ಡಾಗ್ ಸಪ್ರೇಟ್ ಆಗಿರೋದ್ರಿಂದ ಡಾಗ್ನ ಸಪ್ರೇಟಾಗಿ ಇಟ್ಟಿದ್ವಿ. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ, ಫಸ್ಟು ಈ ಟ್ರೈ ಬಂದ್ಬಿಟ್ಟು ಡೇಟಾ ಸ್ಟ್ರಕ್ಚರು ಈ ಪ್ರಿಫಿಕ್ಸ್ನ ಓನ್ಲಿ ಒನ್ಸ್, ಇವಾಗ ಕಾರ್ಗೂ, ಕ್ಯಾಟ್ಗೂ, ಕ್ಯಾನ್ಗೂ ಸಿ ಎ ಬಂದ್ಬಿಟ್ಟು ಸೇಮ್ ಅಲ್ವಾ. ಸೊ ಅದಕ್ಕೆ ಆ ಪ್ರಿಫಿಕ್ಸ್ನ ಸಿ ಎ ಅನ್ನ ಒಂದೇ ಸಲ ಮಾತ್ರ ಸ್ಟೋರ್ ಮಾಡುತ್ತೆ. ಅದಾದಮೇಲೆ ಬ್ರಾಂಚಸ್ನ ಲೇಟರು ಬಿಲ್ಡ್ ಮಾಡ್ಕೊಂಡು ಹೋಗುತ್ತೆ. ಸೊ ಇದರಿಂದ ನಮಗೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಮತ್ತು ಸರ್ಚಿಂಗು ಸ್ಪೀಡ್ ಆಗುತ್ತೆ. ಸೊ ಹಂಗೆ ಹೋಗ್ತೀನಿ ಅಂತ ಹೇಳಿದ್ರೆ, 4 ಆಪ್ರೇಷನ್ಸು ಟ್ರೈಯಲ್ಲಿ ಬಂದ್ಬಿಟ್ಟು ಒಂದು 4 ಆಪ್ರೇಷನ್ ಮಾಡೋದು. ಒಂದು ಬಂದ್ಬಿಟ್ಟು ಇನ್ಸರ್ಟ್ ಎ ವರ್ಡು, ಆಮೇಲೆ ಸರ್ಚ್ ಫಾರ್ ಎ ಕಂಪ್ಲೀಟ್ ವರ್ಡು, ನೆಕ್ಸ್ಟು ಚೆಕ್ ಇಫ್ ದ ಪ್ರಿಫಿಕ್ಸ್ ಎಕ್ಸಿಸ್ಟ್. ಅದೇ ಪ್ರಿಫಿಕ್ಸ್ ಸಿ ಎ ಅಂತ ಹೇಳಿದ್ನಲ್ಲ, ಅದನ್ನು ಪ್ರಿಫಿಕ್ಸ್ ಅಂತ ಕರಿತೀವಿ, ಅದು ಎಕ್ಸಿಸ್ಟ್ ಇದೆಯಾ ಅಂತ ಚೆಕ್ ಮಾಡೋದು. ಆಮೇಲೆ ಲಾಸ್ಟಿಗೆ ಡಿಲೀಟ್ ಎ ವರ್ಡ್. ಓಕೆನಾ. ಸೊ ಆ್ಯಂಡ್ ಆಲ್ ದೀಸ್ ಆಪ್ರೇಷನ್ಸ್ ಏನಿದೆ, ಈ 4 ಆಪ್ರೇಷನ್ಸ್, ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಬಿಗ್ ಆಫ್ ಎಲ್ ಇರುತ್ತೆ. ಎಲ್ಲ ಅಂತ ಹೇಳಿದ್ರೆ ಲೆಂತ್ ಆಫ್ ದ ವರ್ಡ್, ಎಷ್ಟು ಲಾಂಗ್ ಲೆಂತ್ ಇರುತ್ತೋ ಅಷ್ಟು ಟೈಮ್ ತೊಗೊಳುತ್ತೆ ಅಂತ. ಓಕೆನಾ. ನೆಕ್ಸ್ಟ್ ರಿಯಲ್ ಟೈಮ್ ಅಪ್ಲಿಕೇಶನ್ಸ್, ಎಲ್ಲೆಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಟ್ರೈ ಡೇಟಾ ಸ್ಟ್ರಕ್ಚರ್ನ ಅಂತ ಹೇಳಿದ್ರೆ, ಸೊ ನಾನು ಹೇಳಿದ್ನಲ್ಲಿ ಡಿಕ್ಷನರಿ ವರ್ಡ್ಸ್, ಡಿಕ್ಷನರಿ ಯೂಸ್ ಮಾಡೋಕ್ಕೆ ಇದು ಮಾಡ್ತೀವಿ. ನೆಕ್ಸ್ಟ್ ಆಟೋ ಕಂಪ್ಲೀಟು, ಸ್ಪೆಲ್ ಚೆಕ್, ಪ್ರಿಫಿಕ್ಸ್ ಸರ್ಚು, ಸರ್ಚ್ ಸಜೆಷನ್ಸು ಮತ್ತು ವರ್ಡ್ ಗೇಮ್ಸ್, ಇದೆಲ್ಲದರಲ್ಲೂ ನಾವು ಇದನ್ನು ಟ್ರೈ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಸೊ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ನೋಡ್ಕೊಂಬರೋಣ. ಸೊ ಇವಾಗ ನಾನೇನು ಮಾಡಿದ್ದೀನಿ, ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ ಟ್ರೈ ನೋಡ್ ಅಂತೇಳಿ. ಟ್ರೈ ನೋಡ್ ಇಸ್ ಎನ್ ಅರೆ. ಓಕೆ. ಅರೆ ಅದಕ್ಕೆ ಚಿಲ್ಡ್ರನ್ ಅಂತ ರೆಫರೆನ್ಸ್ ವೇರಿಯಬಲ್ ಇಟ್ಟು ನ್ಯೂ ಅರೆ ಆಫ್ 26 ಅಂತ ಹಾಕಿದ್ದೀನಿ. ಸೊ ಇದೇನಕ್ಕಪ್ಪ ಅಂತ ಹೇಳಿದ್ರೆ, ಇವಾಗ ಲೈಕ್ ನಾವು A to Z ಕ್ಯಾರೆಕ್ಟರ್ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ 26 ಬೇಕಲ್ಲ. ಸೊ ಅಂದರೆ 0th ಇಂಡೆಕ್ಸಲ್ಲಿ A ಸ್ಟೋರ್ ಆಗುತ್ತೆ, ಫಸ್ಟ್ ಇಂಡೆಕ್ಸಲ್ಲಿ B ಸ್ಟೋರ್ ಆಗುತ್ತೆ, ಆ ಥರ. ಸೊ ಅದನ್ನು ಸ್ಟೋರ್ ಮಾಡೋಕ್ಕೆ ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಬೂಲಿಯನ್ ಈಸ್ ಎಂಡ್ ಆಫ್ ದ ವರ್ಡ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದೇನಕ್ಕೆ ಅಂತ ಹೇಳಿದ್ರೆ, ಈ ವರ್ಡ್ ಇಲ್ಲಿಗೆ ಎಂಡ್ ಆಗುತ್ತಾ, ಅದು ಟ್ರೂ ಫಾಲ್ಸ್ನ ರಿಟರ್ನ್ ಮಾಡುತ್ತೆ ಬೂಲಿಯನ್ ಇರೋದ್ರಿಂದ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಕ್ಲಾಸ್ ಟ್ರೈ ಅಂತ ಒಂದು ಕ್ರಿಯೇಟ್ ಮಾಡಿ ಒಂದು ರೂಟ್ ನೋಡು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಟ್ರೈ ನೋಡ್ ಆಫ್ ರೂಟು. ಆ್ಯಂಡ್ ಇದನ್ನೇನು ಮಾಡಿ ಕನ್ಸ್ಟ್ರಕ್ಟರ್ಲಿ ನಾನು ಇನಿಷಿಯಲೈಸ್ ಮಾಡಿದ್ದೀನಿ. ಇನಿಷಿಯಲಿ ರೂಟ್ ನೋಡ್ ಬಂದ್ಬಿಟ್ಟು ಎಂಟಿ ಆಗಿರುತ್ತೆ. ಟ್ರೈ ನೋಡ್ ರೂಟ್ ಇದು ಕೊಟ್ಟು ನ್ಯೂ ಟ್ರೈ ನೋಡು, ಇದು ಎಂಟಿ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವೇನು ಮಾಡಬೇಕು, ಇವಾಗ ಫಸ್ಟು ಇನ್ಸರ್ಟ್ ಎ ವರ್ಡ್ ಅಂತ ಒಂದು ಮೆಥಡ್ ಇದೆ. ಓಕೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇದನ್ನು ಯಾವ ಥರ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಇನ್ಸರ್ಟು ಸರ್ಚ್ 2 ಮೆಥಡ್ ಇದೆ. ಸೊ ನಾನಿಲ್ಲಿ ಟ್ರೈ ಡೆಮೋ ಅಂತ ಇದೆ. ಸೊ ಒಂದು ಮೈನ್ ಮೆಥಡ್ ಹಾಕಿದ್ದೀನಿ. ಟ್ರೈ ಈಸ್ ಈಕ್ವಲ್ ಟು ನ್ಯೂ ಟ್ರೈ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಟ್ರೈ ಡಾಟ್ ಇನ್ಸರ್ಟ್ ಕ್ಯಾಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಟ್ರೈ ಡಾಟ್ ಇನ್ಸರ್ಟ್ ಕ್ಯಾಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದೆನಕಪ್ಪ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ, ಇದು ನಾನ್ ಸ್ಟ್ಯಾಟಿಕ್ ಮೆಥಡ್ ಆಗಿರೋದ್ರಿಂದ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಕಾಲ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇನ್ಸರ್ಟ್ ಕ್ಯಾಟ್ನ ನಾವು ಇದು ಮಾಡಬೇಕಲ್ವ, ಫಸ್ಟ್ ಬಂದ್ಬಿಟ್ಟು ಸಿ ಬಂತು. ಸೊ ಇವಾಗ ಏನಾಗುತ್ತೆ, ಟ್ರೈ ನೋಡು ಕರೆಂಟ್ ಇದು ಕೊಟ್ಟು ರೂಟ್ ನೋಡು ಅದಾಗಿರುತ್ತೆ. ನೆಕ್ಸ್ಟ್ ಆ ವರ್ಡಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ನಾವು ಫೆಚ್ ಮಾಡಬೇಕಲ್ವ, 1 by 1 ಕ್ಯಾರೆಕ್ಟರ್ನ ಅಲ್ವಾ ಸ್ಟೋರ್ ಮಾಡೋದು ಟ್ರೈ. ಸೊ ಅದಕ್ಕೆ ಏನು ಮಾಡ್ತೀವಿ, 2 ಕ್ಯಾರರ್ ಯೂಸ್ ಮಾಡಿ ಅದು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರು ಫೆಚ್ ಮಾಡ್ತೀವಿ. ಫಸ್ಟ್ ಕ್ಯಾರೆಕ್ಟರ್ ಕ್ಯಾಟ್ ಮಾಡ್ಬೇಕಾದ್ರೆ ನಮಗೆ ಕ್ಯಾರೆಕ್ಟಲ್ಲಿ ಸಿ ಬಂತು. ಓಕೆನಾ. ಸೊ ಇವಾಗ ಏನು ಮಾಡಬೇಕು, ಸಿ ಎಚಲ್ಲಿ ಸಿ ಇದೆ. ಸಿ ಇದು ಬಂದ್ಬಿಟ್ಟು ಆಸ್ಕಿ ವ್ಯಾಲ್ಯೂ ಬಂದ್ಬಿಟ್ಟು 99 ಇದೆ, ಆ್ಯಂಡ್ ಎದು ಆಸ್ಕಿ ವ್ಯಾಲ್ಯೂ ಬಂದ್ಬಿಟ್ಟು 97 ಇದೆ. ಸೊ 99 - 97 ನಮಗೆ 2 ಬರುತ್ತೆ. ಇಂಡೆಕ್ಸು 2 ಅಂದರೆ ಸೆಕೆಂಡ್ ಇಂಡೆಕ್ಸಲ್ಲಿ ಹೋಗ್ಬಿಟ್ಟು ಈ ಸಿ ಅನ್ನೋ ಕ್ಯಾರೆಕ್ಟರು ಕೂತ್ಕೊಳ್ಳುತ್ತೆ. ಓಕೆನಾ. ಅಂದು ಚೆಕ್ ಮಾಡುತ್ತೆ,
ಇಫ್ ಕರೆಂಟ್ ಡಾಟ್ ಚಿಲ್ಡ್ರನ್ ಆಫ್ ಇಂಡೆಕ್ಸ್ ಅಂದರೆ ಸೆಕೆಂಡ್ ಇಂಡೆಕ್ಸ್, ಇವಾಗ ಏನು ಸೆಕೆಂಡ್ ಇಂಡೆಕ್ಸ್ ಬರುತ್ತಲ್ಲ ಅದು ನಲ್ಲಿದೆಯಾ ಚೆಕ್ ಮಾಡ್ತೀವಿ. ಆಬ್ವಿಯಸ್ಲಿ ಅದು ನಲ್ಲಿರುತ್ತೆ, ಯಾಕಂದ್ರೆ ನಾವು ಯಾವುದೋ ಇದು ಮಾಡಿಲ್ಲ. ಸೊ ಅವಾಗ ಏನು ಮಾಡುತ್ತೆ, ಕರೆಂಟ್ ಡಾಟ್ ಚಿಲ್ಡ್ರನ್ ಆಫ್ ಇಂಡೆಕ್ಸ್ ಆ ಸೆಕೆಂಡ್ ಇಂಡೆಕ್ಸ್ಗೆ ನಾವು ಒಂದು ನೋಡ್ನ ಕ್ರಿಯೇಟ್ ಮಾಡ್ತೀವಿ. ಅವಾಗ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ರೂಟ್ ನೋಡ್ ಇರುತ್ತೆ, ಅದ್ರ ಕೆಳಗಡೆ ಸಿ ಬರುತ್ತೆ. ಯಾವ ಥರ ಅಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಸೇಮ್ ರೂಟ್ ನೋಡ್ ಕ್ರಿಯೇಟ್ ಆಗಿರುತ್ತೆ, ಅದ್ರ ಕಡೆ ಲೆಫ್ಟಲ್ಲಿ ಸಿ ಇದೆಯಲ್ಲ ಆ ಸಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಸ್ ಎಂಡ್ ಆಫ್ ದ ವರ್ಡ್ ಇದು ಬಂದ್ಬಿಟ್ಟು ಫಾಲ್ಸ್ ಅಲ್ವಾ, ಯಾಕಂತ ಹೇಳಿದ್ರೆ ಇನ್ನೂ ವರ್ಡ್ಸ್ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಸಿ ಎ ಬರುತ್ತೆ. ಎ ಅಲ್ಲಿ ಬಂದ್ಬಿಟ್ಟು ಎ ಮೈನಸ್ ಎ ಬಂದ್ಬಿಟ್ಟು 0, ಇಂಡೆಕ್ಸ್ ಝೀರೋ ಅಂತ ಹೇಳಿದ್ರೆ, ಸೊ ಇದೇ ಜಾಗದಲ್ಲಿ ನಿಮಗೆ ಎ ಕೂಡ ಬರುತ್ತೆ. ಓಕೆನಾ, ಸೇಮ್ ಪ್ರಿಫಿಕ್ಸು. ನೆಕ್ಸ್ಟ್ ಏನಾಗುತ್ತೆ, ಕ್ಯಾಟ್ ಟಿ ಬಂದ್ಬಿಟ್ಟು ಸಮಥಿಂಗ್ ಎಷ್ಟು ಆಸ್ಕಿ ವ್ಯಾಲ್ಯೂ ಇದೆ, ಟಿ ಮೈನಸ್ ಎ ಮಾಡಿದಾಗ ನಿಮ್ಗೆ ಒಂದು ಡಿಫ್ರೆನ್ಸ್ 15 16 ಏನೋ ಬರುತ್ತೆ. ಓಕೆನಾ. ಅದಾದ್ಮೇಲೆ 15th 16th ಇದರಲ್ಲಿ ನಮಗೆ ಟಿ ಬಂದ್ಬಿಟ್ಟು ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಅದೇ ಥರ ಕ್ಯಾಟ್ ಆಯ್ತು. ಇವಾಗ ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಸಿ ಆಲ್ರೆಡಿ ಇಂಡೆಕ್ಸ್ 2 ಅಲ್ಲಿ ಆಲ್ರೆಡಿ ಇದು ನಾಟ್ನಲ್ಲಿ ಇರೋದ್ರಿಂದ ಇದು ಸ್ಕಿಪ್ ಮಾಡುತ್ತೆ ಆಲ್ರೆಡಿ ಇರೋದ್ರಿಂದ. ಸೊ ಸೇಮ್ ಅದೇ ಥರ ಸಿ ಏನು ಬರುತ್ತೆ, ಏನು ಆಲ್ರೆಡಿ ಇರೋದ್ರಿಂದ ಅದು ಸ್ಕಿಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ಲಾಸ್ಟಿಗೆ ಎನ್ ಅನ್ನೋದು ಇರಲ್ಲ. ಸೊ ಎನ್ ಅನ್ನೋದು ಯಾವ ಇಂಡೆಕ್ಸಲ್ಲಿ ಹೋಗುತ್ತೋ ಅದಕ್ಕೆ ಯಾವ್ದು ಆಸ್ಕಿ ವ್ಯಾಲ್ಯೂ ಬಂದ್ಬಿಟ್ಟು ಡಿಫ್ರೆನ್ಸ್ ಬರುತ್ತೆ. ಇವಾಗ ಸಿ ಎಚ್ ಎನ್ ಬರುತ್ತೆ, ಮೈನಸ್ ಎದು ಆಸ್ಕಿ ವ್ಯಾಲ್ಯೂ 97. ಸೊ ಅವೆರಡು ಡಿಫ್ರೆನ್ಸ್ ಬರುತ್ತಲ್ಲ, ಆ ಇಂಡೆಕ್ಸಲ್ಲಿ ಹೋಗ್ಬಿಟ್ಟು ಎನ್ನೋ ಕೂತ್ಕೊಳ್ಳುತ್ತೆ, ಮತ್ತು ಅಲ್ಲೊಂದು ನೋಡ್ ಕ್ರಿಯೇಟ್ ಆಗುತ್ತೆ. ಸೊ ಆ ಎನ್ನು ಫಾರ್ ಎಕ್ಸಾಂಪಲ್ ಈ ಥರ ಇಲ್ಲೋ ಕೂತ್ಕೊಂಡಿದೆಯಲ್ಲ, ಎನ್ನೋ ಈ ಥರ ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಆಫ್ಟರ್ ದಟ್ ಏನಾಗುತ್ತೆ, ಕರೆಂಟ್ ಇಸ್ ಎಂಡ್ ಆಫ್ ದ ವರ್ಡ್ ಅಂತ ಬರುತ್ತೆ. ಲಾಸ್ಟಿಗೆ ಅದು ವರ್ಡ್ ಎಲ್ಲ ಮುಗಿದ್ಮೇಲೆ ಟ್ರೂ ಅಂತ ಬರುತ್ತೆ. ಟ್ರೂ ಬಂದಾಗ ಇದು ಎಕ್ಸಿಟ್ ಆಗುತ್ತೆ. ಸೇಮ್ ಅದೇ ಥರನೇ ವರ್ಕ್ ಆಗೋದು. ಓಕೆನಾ. ಇದು ಇನ್ಸರ್ಟು. ಈ ಯಾವ ಥರ ಇನ್ಸರ್ಟ್ ಮಾಡ್ತೀರಿ, ಯಾವ ಥರ ಸರ್ಚ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ಕರೆಂಟು ಟ್ರೈ ನೋಡ್ ಕ್ರಿಯೇಟ್ ಮಾಡಿದ್ವಿ, ರೂಟ್ ಅಂತ ಇದು ಮಾಡಿದ್ವಿ, ಅದೇ ಒಂದೊಂದು ವರ್ಡ್ ಫೆಚ್ ಮಾಡಿಬಿಟ್ಟು ಎ ಮೈನಸ್ ಎ ಬಂದ್ಬಿಟ್ಟು, ಇವಾಗ ಕ್ಯಾಟ್ ಸಿ ಅಲ್ವಾ, ಸಿ ಮೈನಸ್ ಎ ಇಂಡೆಕ್ಸು 2 ಅಲ್ಲಿ ನಲ್ಲಿದೆಯಾ ಅಂತ ನೋಡ್ತೀವಿ. ನಲ್ಲಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ವರ್ಡು ಹೋಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಹೇಳಿದ್ರೆ, ಇವಾಗ ಕವ್ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಕವ್ ಬಂದ್ಬಿಟ್ಟು ಇದು ಫಾಲ್ಸ್ ಬರುತ್ತೆ. ಓಕೆನಾ, ಯಾಕಂದರೆ ಕವ್ ಇಲ್ಲ. ಇವಾಗ ಓಗ್ ಬಂದಾಗ ಏನಾಗುತ್ತೆ, ಓ ಬಂದಾಗ ಇಲ್ಲಿ ಕ್ಯಾರೆಕ್ಟರ್ ಓ ಬರುತ್ತೆ. ಓ ಮೈನಸ್ ಎ ಬಂದ್ಬಿಟ್ಟು ಒಂದು ಸಮ್ ಪರ್ಟಿಕ್ಯುಲರ್ ಇಂಡೆಕ್ಸ್ ಬರುತ್ತೆ. ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಯಾವುದೋ ಒಂದು ಬರುತ್ತೆ, ಒಂದು 10 15 ಅನ್ಕೊಳ್ಳಿ, 15 ನಲ್ ಅಂತ ಇದ್ದಾಗ ಇಲ್ಲಿಂದನೇ ಫಾಲ್ಸ್ ರಿಟರ್ನ್ ಆಗುತ್ತೆ. ಇಲ್ಲಿಂದ ಫಾಲ್ಸ್ ರಿಟರ್ನ್ ಆದಾಗ ಏನಾಗುತ್ತೆ, ನಿಮಗೆ ಲೈಕ್ ಆ ವರ್ಡು ಇಲ್ಲ ಅಂತ ನಿಮಗೆ ಫಾಲ್ಸು ರಿಟರ್ನ್ ಆಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದನ್ನು ಇನ್ಸರ್ಟ್ ಮಾಡ್ತಾ ಇದೀವಿ ಫಸ್ಟು. ನೆಕ್ಸ್ಟ್ ಏನು ಮಾಡ್ತೀವಿ, ಕ್ಯಾಟ್ ಇರೋದ್ರಿಂದ ಇದು ಟ್ರೂ ಬರುತ್ತೆ, ಇನ್ನೊಂದು ಕಾರು ಟ್ರೂ ಬರುತ್ತೆ, ಕೌ ಫಾಲ್ಸ್ ಬರುತ್ತೆ, ಡಾಗ್ ಬಂದ್ಬಿಟ್ಟು ಟ್ರೂ ಬರುತ್ತೆ. ಓಕೆನಾ. ಈ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ಮೂರು ಟ್ರೂ ಬರುತ್ತೆ, ಒಂದು ಫಾಲ್ಸ್ ಬರುತ್ತೆ. ನೋಡಿದ್ರಾ, ಫಸ್ಟ್ 2 ಟ್ರೂ ಬಂತು, ಕೌ ಆ್ಯಕ್ಚುಲಿ ಇಲ್ಲ ಅದಕ್ಕೆ ಫಾಲ್ಸ್ ಬಂತು, ಡಾಗ್ ಬಂದ್ಬಿಟ್ಟು ಟ್ರೂ ಬಂತು. ಓಕೆನಾ. ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಆಫ್ ಟ್ರೈ, ಯಾವ ಥರ ನಾವು ಎಫಿಷಿಯೆಂಟಾಗಿ ಲೈಕ್ ವರ್ಡ್ಸ್ನ ಸ್ಟೋರ್ ಮಾಡ್ತೀವಿ ಆ್ಯಂಡ್ ಫೆಚ್ ಮಾಡ್ತೀವಿ ಅಂತ ಹೇಳಿ. ಸೊ ಏನೇ ಡೌಟ್ಸ್ ಇರೋ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.